ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸಾಸು ಕಿಚನ್. ಈ ದಿನ ನಾನು ಆಂಬೊಡೆಯನ್ನು ಮಾಡ್ತಾಯಿದ್ದೀನಿ. ಫೈನಲ್ ಆಗಿ ಬಂದಿರೋದು ಈ ರೀತಿಯಾಗಿದೆ ನೋಡಿ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಈಗ ನಾನು ಇದಕ್ಕೆ ಹಾಕುವಂತಹ ಪದಾರ್ಥಗಳನ್ನು ತೋರಿಸ್ತೀನಿ, ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. ನಾನಿದು ಆಂಬೊಡೆಗೆ ಒಂದು 4 ಅವರ್ಸು ಚೆನ್ನಾಗಿ ತೊಗರಿಬೇಳೆ ಮತ್ತು ಕಡಲೆಬೇಳೆಯನ್ನು ನೆನೆಸಿ ಈ ರೀತಿ ಸೋಸಿದ್ದೀನಿ. ಚೆನ್ನಾಗಿ ನೀರು ಕೆಳಗಡೆ ಬಿಟ್ಕೊಂಡಿದೆ. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರ ಜೊತೆಯಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಶುಂಠಿಯನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ. ಈ ರೀತಿಯಾಗಿ ನಾನು ತರಿತರಿಯಾಗಿ ರುಬ್ಬಿದ್ದೇನೆ. ಇದೇ ರೀತಿ ಎಲ್ಲವನ್ನು ತರಿತರಿಯಾಗಿ ರುಬ್ಕೊಂಡು ಬರೋಣ. ಈ ರುಬ್ಬಿರುವಂತಹ ಮಿಶ್ರಣಕ್ಕೆ ನಾನು ಮೊದಲು ಸ್ವಲ್ಪ ಕಾಯಿಯನ್ನು ಸೇರಿಸ್ಕೊತೀನಿ, ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ಕೊತಿದ್ದೀನಿ. ನಾವು ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸೋದಿಲ್ಲ, ಆದರೆ ಬೇರೆ ದಿನಗಳಲ್ಲಿ ಮಾಡುವಾಗ ನೀವು ಈರುಳ್ಳಿ, ಸಬ್ಬಸಿಗೆ ಸೊಪ್ಪು ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಅದು ಮಸಾಲೆ ವಡೆ ಥರ ಆಗುತ್ತೆ. ನಾವು ಸಾಮಾನ್ಯವಾಗಿ ಈರುಳ್ಳಿಯನ್ನು ಬೆರೆಸದಲ್ಲೇ ಮಾಡೋದು ಆಂಬೊಡೆ ಅಂತ ಹೇಳ್ತೀವಿ ಹಬ್ಬಗಳಲ್ಲಿ. ಸೊ ಈಗ ನಾನು ಕಾಯಿ ತುರಿ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ನಂತರ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ಘಮಕ್ಕೆ. ಮತ್ತು ಇದು ನಿಮಗೆ ಗ್ಯಾಸು ಕೂಡ ಆಗೋದಿಲ್ಲ ಇಂಗನ್ನು ಬಳಸೋದ್ರಿಂದ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳೋಣ ನೋಡಿ. ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಬೇಳೆ ಕಾಣುವ ರೀತಿಯಲ್ಲಿ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ, ಎಲ್ಲ ಮಿಕ್ಸ್ ಆಗಿರೋದಿದು. ಈಗ ನಾನು ಈ ರೀತಿಯಾಗಿ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಮ್ಮ ಅಂಗೈಯನ್ನು ಬಳಸಿ ಈ ರೀತಿಯಾಗಿ ತಟ್ಟಿ ಇಟ್ಕೋಬೇಕು. ಈಗ ಇದನ್ನು ಕರಿಯೋದಕ್ಕೆ ರೆಡಿಯಾಗಿದೆ. ಈಗ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡೋಕ್ಕೆ ಒಂದು ಸ್ವಲ್ಪವನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಈಗ ನಾನು ಒಂದೊಂದೇ ಆಂಬೊಡೆಯನ್ನು ಹಾಕ್ತಾ ಬರ್ತೀನಿ, ಸೈಡ್ ವೈಸ್ ಹಾಕ್ತಾ ಬನ್ನಿ. ನೋಡಿ ಈಗ ಆಂಬೊಡೆ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.